ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 47ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಕರ್ಮ ಫಲಕ್ಕೆ ಕಾರಣ ಆಗೋದು ಅಂತಂದ್ರೆ ಏನು, ಅರ್ಜುನನಿಗೆ ಕರ್ಮ ಫಲಕ್ಕೆ ನಿನ್ನ ಕಾರಣ ಆಗಬೇಡ ಅಂತ ಹೇಳ್ತಾನಲ್ಲ, ಅದು ಯಾಕೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅಂದ್ರೆ ಯಾವಾಗ ನಾವು ಆಸಕ್ತಿ ಮಮತೆ ಇದನ್ನೆಲ್ಲ ಇಟ್ಕೊಂಡು ನಾವು ಕೆಲಸ ಮಾಡ್ತೀವೋ ಆಗ ಅದು ನಮ್ಮ ಕರ್ಮ ಫಲಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಅದನ್ನ ಬಿಟ್ಟು ನೀನು ನಿನ್ನ ಕರ್ತವ್ಯ ಅಂತ ತಿಳ್ಕೊಂಡು ಕೆಲಸ ಮಾಡು ಅಂತ ಹೇಳ್ತಾನೆ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮೇಲೆ ಹೇಳಿರುವ ಪ್ರಕಾರ ಮಮತೆ ಆಸಕ್ತಿ ಮತ್ತೆ ಕಾಮನೆಗಳನ್ನ ತ್ಯಾಗ ಮಾಡಿ ಕರ್ಮ ಮಾಡುವಂತಹ ಮನುಷ್ಯ ಪಾಪ ಕರ್ಮಗಳ ಫಲಗಳಿಗೂ ಸಹ ಕಾರಣನಾಗೋದಿಲ್ಲ ಅಂತ ಹೇಳಿದಾರಲ್ಲ. ಅಂದ್ರೆ ಯಾವಾಗ ಅವನು ಮಮತೆ ಆಸಕ್ತಿ ಕಾಮನೆಗಳನ್ನೆಲ್ಲ ಬಿಟ್ಟು ಕೆಲಸ ಮಾಡ್ತಾನೋ ಆಗ ಅವನಿಗೆ ಪಾಪ ಕರ್ಮಗಳ ಫಲ ಇದೆಯಲ್ಲ ಅದು ಕೂಡ ಅವನಿಗೆ ಬರೋದಿಲ್ಲ ಅಂತ ಹೇಳಿದಾರಲ್ಲ. ಕರ್ಮ ಮಾಡುವಂತ ಮನುಷ್ಯ ಇದಾನಲ್ಲ, ಅವನು ಪಾಪ ಕರ್ಮಗಳ ಫಲಗಳಿಗೂ ಕೂಡ ಕಾರಣನಾಗೋದಿಲ್ವಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ಪಾಪ ಕರ್ಮಗಳನ್ನ ಮಾಡಿದಾಗ ಅದರ ಫಲನಾದ್ರೂ ಇವನಿಗೆ ಸಿಗಬೇಕಲ್ವಾ, ಅದು ಸಿಗೋದಿಲ್ವಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು. ಉತ್ತರ ಏನು ಅಂತಂದ್ರೆ, ಮೇಲೆ ಹೇಳಿರುವ ಪ್ರಕಾರ ಕರ್ಮ ಮಾಡುವಂತ ಮನುಷ್ಯ ಯಾವುದೇ ಪ್ರಕಾರದ ಕರ್ಮ ಫಲಗಳಿಗೂ ಕಾರಣನಾಗೋದಿಲ್ಲ. ಅಂದ್ರೆ ಅವನು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದಾಗ ಯಾವ ರೀತಿಯ ಕರ್ಮ ಫಲಗಳಿಗೂ ಕೂಡ ಅವನು ಕಾರಣ ಆಗೋದಿಲ್ಲ. ಅವನ ಶುಭ ಮತ್ತೆ ಅಶುಭ ಎಲ್ಲಾ ಕರ್ಮಗಳಲ್ಲೂ ಕೂಡ ಫಲ ಕೊಡುವಂತಹ ಶಕ್ತಿ ಅಭಾವವಾಗಿ ಹೋಗುತ್ತೆ. ಅಂದ್ರೆ ಅವನಿಗೆ ಒಳ್ಳೆ ಕೆಲಸ ಮಾಡಲಿ ಕೆಟ್ಟ ಕೆಲಸ ಮಾಡಲಿ ಏನೇ ಕೆಲಸ ಮಾಡಿದ್ರು ಕೂಡ ಆ ಒಂದು ಫಲ ಕೊಡುವಂತಹ ಶಕ್ತಿನೇ ಹೊರಟೋಗಿರತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಪಾಪ ಕರ್ಮಗಳಲ್ಲಿ ಅವನು ತೊಡಗಬೇಕು ಅಂತಂದ್ರೆ ಅದಕ್ಕೆ ಆಸಕ್ತಿನೇ ಕಾರಣ. ಸೊ ಅದಕ್ಕೋಸ್ಕರ ಇಲ್ಲಿ ಆಸಕ್ತಿ ಮಮತೆ ಮತ್ತೆ ಕಾಮನೆಗಳು ಇದೆಲ್ಲವೂ ಕೂಡ ಅವನು ಬಿಟ್ಬಿಟ್ಟಿರ್ತಾನೆ. ಅವನಲ್ಲಿ ಅದಿರೋದೇ ಇಲ್ಲ ಅಂತಂದ್ಮೇಲೆ ಹೊಸ ಪಾಪ ಮಾಡೋದಕ್ಕೆ ಅವನಿಂದ ಆಗೋದೇ ಇಲ್ಲ ಅಲ್ವಾ. ಈಗ ಕಾಮನೆಗಳಿದ್ದಾಗಲೇ ತಾನೇ ನಾವು ಏನಾದರೂ ಒಂದು ಮಾಡಕ್ಕೆ ಹೋಗ್ತೀವಿ, ಅದರಿಂದ ಕೆಟ್ಟದನ್ನು ಮಾಡ್ತೀವಿ, ಅತಿ ಆಸೆ ಪಟ್ಟು ಬೇರೆಯವ್ರಿಗೆ ಮೋಸ ಮಾಡೋದು, ಈ ರೀತಿ ಪಾಪಕರ್ಮಗಳನ್ನು ಮಾಡಬೇಕು. ಆದರೆ ಅವನಲ್ಲಿ ಆಸಕ್ತಿ ಮಮತೆ ಕಾಮನೆ ಎಲ್ಲವೂ ಹೊರಟೋಗಿದೆ ಅಂತಂದಮೇಲೆ ಹೊಸ ಪಾಪಗಳನ್ನು ಮಾಡೋದಕ್ಕೆ ಅವನಿಂದ ಆಗೋದೇ ಇಲ್ಲ. ಮತ್ತೆ ಮೊದಲು ಮಾಡಿರುವಂಥ ಪಾಪ ಇದೆಯಲ್ಲ ಅದೇನಾಯಿತು, ಈಗ ಮಮತೆ ಆಸಕ್ತಿ ರಹಿತ ಕರ್ಮಗಳನ್ನು ಅವನು ಮಾಡ್ತಾ ಇದ್ದಂಗೆ ಅದರ ಪ್ರಭಾವದಿಂದ, ಅಂದರೆ ಅವನಲ್ಲಿ ಆಸಕ್ತಿ ಇರೋದಿಲ್ಲ ಮಮತೆ ಇರೋದಿಲ್ಲ, ಕರ್ಮಗಳು ಅಂದರೆ ಆಸಕ್ತಿ ರಹಿತವಾಗಿ ಅವನು ಕೆಲಸ ಮಾಡ್ತಾ ಇರ್ತಾನಲ್ಲ, ಅದರ ಪ್ರಭಾವದಿಂದ ಏನಾಗುತ್ತೆ, ಹಿಂದೆ ಮಾಡಿದಂಥ ಪಾಪಗಳೆಲ್ಲವೂ ಕೂಡ ಭಸ್ಮ ಆಗೋಗುತ್ತೆ. ಈಗ 2 ಥರ ಇಲ್ಲಿ ಕ್ರಿಯೆ ನಡೆಯುತ್ತೆ. ಒಂದೇನು ಅಂತಂದರೆ ಅವನಲ್ಲಿ ಈ ಆಸಕ್ತಿ ಕಾಮನೆಗಳೆಲ್ಲ ಇಲ್ಲದೆ ಇರೋದ್ರಿಂದ ಅವನಿಂದ ಹೊಸ ಪಾಪಗಳು ಆಗೋದಿಲ್ಲ. ಆಮೇಲೆ ಈ ರೀತಿಯ ಒಂದು ಫಲರಹಿತ ಆಸಕ್ತಿರಹಿತ ಕರ್ಮಗಳನ್ನು ಮಾಡೋದ್ರಿಂದ ಹಿಂದೆ ಮಾಡದಂಥ ಪಾಪಗಳು ಕೂಡ ಭಸ್ಮವಾಗ್ಬಿಡುತ್ತೆ. ಈ ಕಾರಣದಿಂದ ಅವನು ಪಾಪಕರ್ಮಗಳ ಫಲಕ್ಕೆ ಕಾರಣನಾಗೋದಿಲ್ಲ. ಈಗ ಗೊತ್ತಾಯ್ತಲ್ವಾ ಹೇಗೆ ನಾವು ಪಾಪಗಳಿಂದ ಮುಕ್ತರಾಗೋದು. ಈಗ ಹಿಂದೆ ಮಾಡಿದ್ದನ್ನು ಇನ್ನೂ ನಾವು ಅನುಭವಿಸ್ತಾ ಇರಬೇಕಾ, ಮುಂದೆ ಇನ್ನೂ ನಮಗೆ ಗೊತ್ತಿಲ್ಲದೆ ಎಷ್ಟೋ ಮಾಡ್ತೀವಲ್ಲ ಪಾಪಗಳು ಅಂತೆಲ್ಲ ನಮಗೆ ಪ್ರಶ್ನೆ ಬರುತ್ತಲ್ಲ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಯಾವಾಗ ನಾವು ಕಾಮನಾರಹಿತರಾಗಿ ಮತ್ತೆ ಆಸಕ್ತಿ ರಹಿತರಾಗಿ ಕೆಲಸಗಳನ್ನು ಮಾಡ್ತೀವೋ ಆಗ ನಮ್ಮಿಂದ ತಪ್ಪುಗಳಾಗೋದಿಲ್ಲ. ಆಮೇಲೆ ಹಿಂದೆ ಮಾಡದಂತಹ ಪಾಪಗಳು ಕೂಡ ಭಸ್ಮ ಆಗ್ಬಿಡತ್ತೆ. ಈ ಕಾರಣದಿಂದ ಅವನು ಪಾಪಕರ್ಮಗಳ ಫಲಕ್ಕೆ ಕಾರಣನಾಗೋದಿಲ್ಲ, ಮತ್ತೆ ಶುಭ ಕರ್ಮಗಳ ಫಲಗಳನ್ನು ಕೂಡ ಅವನು ತ್ಯಾಗ ಮಾಡಿಬಿಡ್ತಾನೆ. ಈ ಕಾರಣದಿಂದ ಏನಾಗುತ್ತೆ, ಅವುಗಳ ಫಲಕ್ಕೂ ಕೂಡ ಅವನು ಕಾರಣನಾಗೋದಿಲ್ಲ. ಹೀಗೆ ಒಂದಕ್ಕೊಂದು ಅದು ಲಿಂಕ್ ಆಗತ್ತೆ. ಈ ರೀತಿ ಕರ್ಮ ಮಾಡುವಂತಹ ಮನುಷ್ಯನ ಸಮಸ್ತ ಕರ್ಮಗಳು ಕೂಡ ವಿಲೀನವಾಗಿಬಿಡುತ್ತೆ. ಅಲ್ಲಿಗೆ ಯಾವುದು ಅಲ್ಲಿ ಬ್ಯಾಲೆನ್ಸ್ ಅನ್ನೋದು ಇರೋದಿಲ್ಲ, ಎಲ್ಲವೂ ಕೂಡ ಝೀರೋ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಅದಕ್ಕೆ ಇಲ್ಲಿ 4ನೇ ಅಧ್ಯಾಯದಲ್ಲಿ 23ನೇ ಒಂದು ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಯಾರ ಆಸಕ್ತಿ ಸರ್ವತಾ ನಷ್ಟವಾಗಿ ಹೋಗಿರುತ್ತೋ, ಅಂದರೆ ಆಸಕ್ತಿ ಅನ್ನೋದೇ ಇರೋದಿಲ್ಲ ಅವನಿಗೆ, ಆ ರೀತಿ ಆಗ್ಬಿಟ್ಟಿರುತ್ತೋ, ಯಾರು ದೇಹಾಭಿಮಾನ ಮತ್ತು ಮಮತೆ ರಹಿತನಾಗಿ ಹೋಗಿರ್ತಾನೋ, ಯಾರ ಚಿತ್ತ ನಿರಂತರವಾಗಿ ಪರಮಾತ್ಮನ ಜ್ಞಾನದಲ್ಲಿ ನೆಲೆಸಿರುತ್ತೋ,
ಕೇವಲ ಯಜ್ಞ ಸಂಪಾದನೆಗಾಗಿ ಕರ್ಮ ಮಾಡುವ ಅಂತಹ ಮನುಷ್ಯನ ಸಮಗ್ರ ಕರ್ಮವೂ ಕೂಡ ಪೂರ್ಣವಾಗಿ ವಿಲೀನವಾಗಿ ಹೋಗುತ್ತೆ. ನೋಡಿ, ಸದಾ ಭಗವಂತನ ಚಿಂತನೆಯಲ್ಲಿರಬೇಕು. ನಾನು ಯಜ್ಞ ಮಾಡ್ತಾ ಇದ್ದೀನಿ, ಯಜ್ಞವನ್ನು ಮಾಡೋದಕ್ಕೋಸ್ಕರ ಈ ಕರ್ಮ ಮಾಡ್ತಾ ಇದ್ದೀನಿ ಅನ್ನುವಂಥ ಮನಸ್ಥಿತಿನಲ್ಲಿ ಯಾರಿರ್ತಾನೋ ಆ ಮನುಷ್ಯನ ಸಮಗ್ರ ಕರ್ಮ ಕೂಡ ವಿಲೀನವಾಗ್ಬಿಡತ್ತೆ ಅಂತ ಹೇಳಿದಾನೆ ಭಗವಂತ. ಮತ್ತು ಅವನು ಅನಾಮಯ ಪದವನ್ನು ಅಂದರೆ ಮುಕ್ತಿ, ಆ ಒಂದು ಪದವಿಯನ್ನು ಪಡ್ಕೊಳ್ತಾನೆ ಅಂತ ಕೂಡ ಹೇಳಿದ್ದಾನೆ. ಮುಕ್ತಿ ಸಿಗತ್ತೆ ಅವನಿಗೆ ಅಂತಂದ್ಬಿಟ್ಟು ಅದನ್ನು ಕೂಡ 2ನೇ ಅಧ್ಯಾಯದಲ್ಲಿ 51ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಏನು ಅಂತಂದರೆ, ಸಮಬುದ್ಧಿಯಿಂದ ಯುಕ್ತರಾದಂತಹ ಜ್ಞಾನಿಗಳು ಕರ್ಮಗಳಿಂದ ಉಂಟಾಗುವಂಥ ಫಲವನ್ನು ತ್ಯಾಗ ಮಾಡಿ ಜನ್ಮರೂಪಿ ಬಂಧನದಿಂದ ಮುಕ್ತರಾಗಿ ನಿರ್ವಿಕಾರ ಪರಮಪದವನ್ನು ಹೊಂದುತ್ತಾರೆ. ಯಾರು? ಜ್ಞಾನಿಗಳು. ಅವರು ತಮ್ಮ ಕರ್ಮಗಳಿಂದ ಉಂಟಾಗುವಂಥ ಫಲವನ್ನು ತ್ಯಾಗ ಮಾಡಿಬಿಡ್ತಾರೆ, ಮತ್ತು ಬಂಧನದಿಂದ ಮುಕ್ತರಾಗ್ತಾರೆ, ಮತ್ತು ಪರಮಪದವನ್ನು ಪಡಿತಾರೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಎಷ್ಟು ನೀಟಾಗಿ ಅರ್ಥ ಆಗೋ ಥರ ಹೇಳಿದಾರಲ್ವ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗದ್ರದ್ದು ಏನು ಕರೆಕ್ಟಾಗಿರುವಂಥ ಮೀನಿಂಗ್ ಗೊತ್ತಾಗ್ಬಿಡ್ತು ಅಂತಂದರೆ ನಮಗೆ ಚಿಂತೆ, ಈ ಒಂದು ದುಃಖ, ನೋವು, ನಲಿವು ಇಂಥದ್ದೆಲ್ಲ ಯಾವುದೂ ಇರೋದಿಲ್ಲ. ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.